ಶ್ರಾವಣ ಮಾಸದ ಅಂಗವಾಗಿ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಚನ್ನಬಸವ ಪ್ರವಚನ ಕಾರ್ಯಕ್ರಮವನ್ನು ಶುಕ್ರವಾರ ರಾತ್ರಿ ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಪ್ರವಚನಗಳು ಸಾರ್ವಜನಿಕರ ದಾರಿದೀಪವಾಗಿವೆ. ಪ್ರವಚನಗಳನ್ನು ಆಲಿಸಿ ಉತ್ತಮ ಜೀವನ ರೂಪಿಸಿಕೊಳ್ಳುವ ಕೆಲಸ ನಾವೆಲ್ಲರೂ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಶಿವಾನಂದ ಕಲ್ಲೂರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ್, ಹಿರಿಯರಾದ ಶಿವನಗೌಡ ಪಾಟೀಲ್, ಶ್ರೀದೇವಿ ಗುಂಡಳ್ಳಿ, ಜಗದೀಶ್ ಕೊಟ್ರಶೆಟ್ಟಿ, ಬಸಪ್ಪ ಹಾರಿವಾಳ್ ಸೇರಿದಂತೆ ಮಠಾಧೀಶರು, ಭಕ್ತಾದಿಗಳು, ಜಾತ್ರಾ ಕಮಿಟಿಯ ಸದಸ್ಯರುಗಳು ಭಾಗಿಯಾಗಿದ್ದರು. ಸಮಯ ಟಿವಿಕೆ ನ್ಯೂಸ್, ಬಸವನ ಬಾಗೇವಾಡಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಊರಿನ ಗಣ್ಯರೇ, ಹಿರಿಯರೇ, ತಾಯಂದಿರ, ಆತ್ಮೀಯರೇ, ಪತ್ರಕರ್ತ ಬಂಧುಗಳು, ಬಹಳ ಸೂಕ್ತವಾದಂಥ ಪರಮಪೂಜ್ಯರನ್ನ ಮೇಲಿನ ಮೇಲೆ ಬಸವನ ಬಾಗೇವಾಡಿಗೆ ಯಾರಾದ್ರೂ ಕರೆದು ತರ್ತಾ ಇದ್ರೆ ಅದು ಬಸವೇಶ್ವರ ಜಾತ್ರಾ ಸಮಿತಿಯ ಎಲ್ಲ ಸದಸ್ಯರು ಅಂತೇಳಿ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಯಾಕೆಂದ್ರೆ ಬಹಳ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇವತ್ತು ಇಷ್ಟೊಂದು ಭವ್ಯವಾಗಿ ಈ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು